ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಭಾರತದ ಮೇಲೂ ಬೀರಿದೆ. ಅದರಲ್ಲೂ ಸಾಮಾನ್ಯ ಜನರಿಗೆ ಇನ್ನಷ್ಟು ಹೊರೆಯಾಗಿದೆ. ಪ್ರಪಂಚಾದ್ಯಂತ ತೈಲ ಮಾರುಕಟ್ಟೆಗಳು ಸಂಪೂರ್ಣವಾಗಿ ಅಲುಗಾಡ್ತಿದೆ. ಇದರ ಎಫೆಕ್ಟ್ ರಾಜ್ಯದ ಮೇಲೂ ತಟ್ಟಿದ್ದು ಅಡುಗೆ ಎಣ್ಣೆ ಬೆಲೆಯಲ್ಲಿ ಶನಿವಾರದಿಂದಲೇ ಏರಿಕೆಯಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ತಾರಕಕ್ಕೇರಿದೆ. ಎರಡೂ ದೇಶಗಳು ಪರಸ್ಪರ ದಾಳಿಗಳನ್ನ ನಡೆಸುತ್ತಿವೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲ ವಸ್ತುಗಳು ಹಾಗೂ ಪದಾರ್ಥಗಳು ದುಬಾರಿ ಆಗ್ತಿವೆ. ಅದರಲ್ಲಿ ಕ್ರೂಡ್ ಆಯಿಲ್ ಸಹ ಒಂದಾಗಿದೆ. ಒಂದೆಡೆ ತೈಲ ಬೆಲೆಗಳು ಹೆಚ್ಚಾಗೋ ನಿರೀಕ್ಷೆ ಇದ್ರೆ, ಮತ್ತೊಂದೆಡೆ ಅಡುಗೆ ಎಣ್ಣೆ ಬೆಲೆ ಶನಿವಾರದಿಂದಲೇ ಎಲ್ಲಾ ವಿವಿಧ ಅಡುಗೆ ಎಣ್ಣೆ ಬೆಲೆ ಲೀಟರ್ಗೆ 3 ರಿಂದ 4 ರೂಪಾಯಿ ಏರಿಕೆಯಾಗಿದೆ. 3 ರೂಪಾಯಿ ಲೀಟರ್ಗೆ ಶನಿವಾರ ಇಂದ ಇದುವರೆಗೂ 3 ರೂಪಾಯಿ ಲೀಟರ್ಗೆ ಜಾಸ್ತಿ ಆಗಿದೆ. ಇದು ಹೆಚ್ಚು ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗೋ ಸಂಭವ ಇದೆ. ಯಾಕೆಂದರೆ ಕಚ್ಚಾ ತೈಲ ಆಮದಾಗದೆ ಅಲ್ಲಿಂದ ಅದನ್ನು ಇಲ್ಲಿ ತೊಗೊಂಬಂದು ಸಂಸ್ಕರಣೆ ಮಾಡಿ ಅವ್ರವ್ರು ಬೇಕಾದ ಬ್ರ್ಯಾಂಡ್ಗಳಲ್ಲಿ ಹಾಕೊತಾರೆ. ಅದು ಅಲ್ಲಿಂದ ಆಮದಾಗೋದ್ರೊಳಗೆ ಆಮೇಲೆ ಎಲ್ಲ ಕಚ್ಚಾ ಡೀಸೆಲ್ ಪೆಟ್ರೋಲ್ ಕೂಡ ಜಾಸ್ತಿ ಆಗ್ಬೋದು ಅಂತ ಒಂದು ಮಾಹಿತಿ ಇದೆ. ಸದ್ಯಕ್ಕಂತೂ ಅಡುಗೆ ಎಣ್ಣೆ ದುಬಾರಿ ಆಗೋದ್ರಲ್ಲಿ ಯಾವುದೇ ಕಾರಣಕ್ಕೂ ಆಶ್ಚರ್ಯ ಪಡೆಯುವಂಥ ಅಗತ್ಯ ಇಲ್ಲ. ತುಂಬ ದುಬಾರಿ ಆಗುತ್ತೆ. ಇನ್ನು ಜನಸಾಮಾನ್ಯರು ಬಳಸೋ ಖಾದ್ಯ ತೈಲಗಳಾದ ಸನ್ಫ್ಲವರ್, ಪಾಮ್ ಆಯಿಲ್, ಕಡಲೆ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ ಹಾಗೂ ದೀಪದ ಎಣ್ಣೆಯಲ್ಲಿಯೂ ಏರಿಕೆಯಾಗಿದೆ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ಲೀಟರ್ಗೆ 10 ರಿಂದ 30 ರೂಪಾಯಿಯಷ್ಟು ಏರಿಕೆಯಾಗೋ ಸಾಧ್ಯತೆ ಇದೆ. 139 ರೂಪಾಯಿ ಇದ್ದ ಸನ್ಫ್ಲವರ್ ಆಯಿಲ್ 141 ರೂಪಾಯಿಗೆ ಏರಿಕೆಯಾಗಿದೆ. 142 ರೂಪಾಯಿ ಇದ್ದ ಗೋಲ್ಡ್ ವಿನ್ನರ್ 145 ರೂಪಾಯಿಗೆ ಹೈಕ್ ಆಗಿದೆ. ರುಚಿ ಗೋಲ್ಡ್ 119 ರೂಪಾಯಿಂದ 112 ರೂಪಾಯಿಗೆ ಏರಿಕೆಯಾಗಿದೆ. ಫ್ರೀಡಮ್ 137 ರೂಪಾಯಿಂದ 141 ರೂಪಾಯಿಗೆ ಏರಿಕೆಯಾಗಿದೆ. ದೀಪದ ಎಣ್ಣೆ 111 ರೂಪಾಯಿಂದ 114 ರೂಪಾಯಿಗೆ ಹೆಚ್ಚಳವಾಗಿದೆ. ಒಟ್ಟಲ್ಲಿ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರ್ತಿದೆ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ಜನ ದರ ಏರಿಕೆಯಿಂದ ತತ್ತರಿಸಿ ಹೋಗೋದಂತೂ ಪಕ್ಕಾ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.